ಅಭಿಕಾಮ ಅಂತ ಒಂದು ಶಬ್ದ. ಇದು ಮಹಾಭಾರತದ ಆದಿಪರ್ವದ 83ನೇಯ ಸರ್ಗದಲ್ಲಿ 33-34 ಈ ಶ್ಲೋಕಗಳ ಒಂದು ಪ್ರಸಂಗ. ಕಾಮಿಸುವವಳು, ಪುರುಷನನ್ನು ಬಯಸುವವಳು ಅಂತ ಹೀಗೆ ಅರ್ಥ ಆಗಬಹುದು. ಕಮುಕಾಂತವನು ಧಾತು ಅದು ಕಾಮಯತೆ ಅಂತ ಹೀಗಾಗ್ತದೆ. ಹಾಗೆ ಅಭಿಕಾಮಯತೆ ಅಥವಾ ಅಭಿಕಾಮಯತಿ ಈಗ ಪರಸ್ಮೈ ಪದದಲ್ಲಿ ಇದ್ದಂತೆ ಕಾಣಿಸ್ತದೆ. ಅದನ್ನು ಅಭಿಕಾಮಯತಿ ಅಂತ ಪ್ರಯೋಗ ಮಾಡಿದರೂ ತಪ್ಪೇನಲ್ಲ. ಅಭಿಸರತಿ ಗಂಡನನ್ನ ಸಮೀಪಿಸ್ತಾಳೆ. ಅಭಿಸಾರಿಕಾ ಅನ್ನೋ ಶಬ್ದದಲ್ಲಿ ಕೂಡ ಅಭಿ ಅನ್ನುವ ಉಪಸರ್ಗ ಇರೋದು ಮಹತ್ವದ್ದಾಗಿದೆ. ಹೀಗೆ ಅಭಿ ಅನ್ನುವ ಉಪಸರ್ಗ ಗಂಡು ಅಥವಾ ಹೆಣ್ಣುಗಳು ಪರಸ್ಪರ ಸಮಾಗಮಕ್ಕಾಗಿ ಅಥವಾ ಪ್ರೇಮಕ್ಕಾಗಿ ಸಮೀಪಿಸುವುದು, ಅಪ್ರೋಚ್ ಆಗುವುದು, ಬಯಸುವುದು ಅನ್ನುವ ಅರ್ಥವನ್ನ ಕೊಡುವಂಥ ನಿರ್ದಿಷ್ಟವಾದ ಧಾತುವಿನ ಜೊತೆಗೆ ಸೇರಿದಾಗ, ಸೃ ಧಾತು ಮತ್ತು ಕಮು ಧಾತು ಅದರ ಜೊತೆ ಸೇರಿದಾಗ ಸಿಗುವಂಥ ಒಂದು ಅರ್ಥ.